ಸ್ವಾತಂತ್ರ್ಯ ನಂತರ ದೇಶಕ್ಕೆ ಆಡಳಿತದ ಯಾವ ರೀತಿಯಲ್ಲಿ ಆಡಳಿತ ಬೇಕು ಅನ್ನುವಂಥ ಚರ್ಚೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಒಬ್ಬ ಪುಣ್ಯಾತ್ಮ ಇರ್ತಾರೆ. ಕರಡು ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬರು ನೇತೃತ್ವ ವಹಿಸಿಕೊಂಡು ಸುಮಾರು 285 ಜನ ಸದಸ್ಯರಿದ್ದರೂ ಕೂಡ ಆ ಕರಡು ಸಮಿತಿಯ ಅಧ್ಯಕ್ಷರು ಇಡೀ ದೇಶಕ್ಕೆ ಒಂದು ಬಲಿಷ್ಠ ಸಂವಿಧಾನ ಕೊಡುವ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನು ಲೆಕ್ಕಿಸದೆ ಎಲ್ಲ ದೇಶಗಳನ್ನು ಸುತ್ತಾಡಿ ಒಂದು ಶ್ರೇಷ್ಠ ಸಂವಿಧಾನವನ್ನು ಬರೀತಾರೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ದೀರ್ಘಾವಧಿಯ ಸಂದರ್ಭದಲ್ಲಿ ಬಾಬಾ ಸಾಹೇಬರು ದೇಶ ವಿದೇಶಗಳನ್ನು ಅಧ್ಯಯನ ಮಾಡಿ, ಅಲ್ಲಿಯ ಸಂವಿಧಾನಗಳ ಅಧ್ಯಯನ ಮಾಡಿ ಅದರಲ್ಲಿರುವಂಥ ಶ್ರೇಷ್ಠ ಅಂಶಗಳನ್ನು, ಪ್ರತಿ ದೇಶದಿಂದ ಶ್ರೇಷ್ಠ ಅಂಶಗಳನ್ನು ತೆಗೆದುಕೊಂಡು ನಮ್ಮ ದೇಶಕ್ಕೆ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನ ರಚನೆ ಸಭೆಯಲ್ಲಿ 19 ಡಿಸೆಂಬರ್ 9, 1946ರಿಂದ ಪ್ರಾರಂಭಗೊಂಡಂಥ ರಚನಾ ಸಭೆ 1947, 1949 ನವೆಂಬರ್ 26ರಂದು ಸುದೀರ್ಘ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತೆಗೆದುಕೊಂಡು ಇವತ್ತು ಈ ದಿನ ನವೆಂಬರ್ 26ನೇ ದಿನದಂದು ನಾವು ಅಂಗೀಕಾರ ಮಾಡ್ಕೋತಾ ಇದ್ದೀವಿ. ಅದಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕಂತೇಳಿ ಏನು ಆದೇಶ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಈ ಸಂವಿಧಾನ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ. ಸಂವಿಧಾನದ ಪೀಠಿಕೆಯಲ್ಲಿ 4 ಅಂಶಗಳನ್ನು ನಾವು ಈಗ ಹೇಳಿದ್ದೀವಿ. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ಈ 4 ಅಂಶಗಳು ನಮ್ಮ ಸಂವಿಧಾನದ ಬಹಳ ಶ್ರೇಷ್ಠ ವಿಚಾರಧಾರೆಗಳು. ಸಂವಿಧಾನದಲ್ಲಿ ಎಲ್ಲರಿಗೂ ನ್ಯಾಯ ಪೀಠಿಕೆಯನ್ನು ನಾವೀಗ ವಾಚನ ಮಾಡಿದ್ದೀವಿ. ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಗ್ರಂಥ ಇದೆ, ತಮ್ಮದೇ ಗ್ರಂಥ ಶ್ರೇಷ್ಠ ಅಂತೇಳಿ. ಪ್ರತಿಯೊಂದು ಧರ್ಮಕ್ಕೆ ನಾನು ಹೇಳ್ತಾ ಇಲ್ಲ, ಅದನ್ನು ತಾವೆಲ್ಲ ಅಧ್ಯಯನದಲ್ಲಿ ಮಾಡಿರ್ತೀರಿ, ಕೇಳಿರ್ತೀರಿ, ತಿಳ್ಕೊಂಡಿರ್ತೀರಿ. ಆದರೆ ಆ ಎಲ್ಲ ಧರ್ಮಕ್ಕೂ ಶ್ರೇಷ್ಠ ಗ್ರಂಥ ಯಾವುದಂದ್ರೆ ಭಾರತದ ಸಂವಿಧಾನ. ಅದಕ್ಕಾಗಿ ನಮ್ಮ ಸಂವಿಧಾನ ಯಾವತ್ತೂ ಶ್ರೇಷ್ಠ ಸಂವಿಧಾನ. ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಹೊಂದಿರುವಂಥ ನಮ್ಮ ದೇಶ ಇಡೀ ಜಗತ್ತಿಗೆ ಮಾದರಿ ದೇಶ. ಇಂಥ ಒಂದು ಶ್ರೇಷ್ಠ ಸಂವಿಧಾನ ನೀಡುವಂಥ ವಿಶ್ವರತ್ನ ಬಾಬಾ ಸಾಹೇಬರನ್ನು ನಾವು ಪ್ರತಿದಿನ ನೆನೆಸ್ಬೇಕಾಗತ್ತೆ. ಯಾಕಂದರೆ ಆಡಳಿತದ ಚುಕ್ಕಾಣಿ ಹಿಡಿದವರು ಯಾವ ರೀತಿ ಆಡಳಿತ ಮಾಡಬೇಕು, ಅದಕ್ಕೆ ಕಾನೂನಾತ್ಮಕ ಚೌಕಟ್ಟನ್ನು ತಂದು ಎಲ್ಲರಿಗೂ ಹಕ್ಕುಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಿಖಿತ ಸಂವಿಧಾನ, ಈ ಲಿಖಿತ ಸಂವಿಧಾನ ಅಂಗೀಕಾರಗೊಂಡಂಥ ನವೆಂಬರ್ 26ನೇ ದಿನ ಒಂದು ಶ್ರೇಷ್ಠ ದಿನ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಕೂಡ ತಾಲೂಕು ಆಡಳಿತದಿಂದ ಮಕ್ಕಳಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಸಂವಿಧಾನ ಕುರಿತಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅತ್ಯುತ್ತಮವಾದ ಪ್ರಶಸ್ತಿ ವಿಜೇತರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕಾಗಿ ನೀವೆಲ್ಲ ಭವಿಷ್ಯತ್ತಿನ ಪ್ರಜೆಗಳು, ನಿಮ್ಮಿಂದ ಸಮಾಜಕ್ಕೆ ಒಳಿತಾಗಬೇಕು. ಅದಕ್ಕಾಗಿ ತಾವು ಪ್ರತಿಯೊಬ್ಬರು ಸಂವಿಧಾನದ ಸಣ್ಣ ಕಿರುಹೊತ್ತಿಗೆನ ತಮ್ಮ ಕಡೆ ಯಾವತ್ತೂ ಇಟ್ಕೊಳ್ಳಿ. ಅದನ್ನು ಯಾವಾಗಾರ ಬೇಜಾರಾಗದಾಗ ತಾವು ಓದಿ, ಭಾಳಷ್ಟು ಮನಸ್ಸು ಉಲ್ಲಾಸ ಆಗತ್ತ. ಮುಂದೆ ನಾವು ಏನಾಗಬೇಕು ಅನ್ನುವಂಥ ವಿಚಾರ ತಮಗೆ ಗೊತ್ತಾಗತ್ತ ಅಂತ. ಎಷ್ಟು ಕೊನೆಗೆ ಎಲ್ಲವನ್ನೂ ಓದದೇ ಇದ್ರು ಪೀಠಿಕೆ ಮಾತ್ರ ಓದಿ, ದಿನಾನೂ ಓದಿ ಒಂದು ನಿಮಗೆ ನಾವು ಏನು ಮಾಡಬೇಕು ದೇಶಕ್ಕೆ ಅನ್ನುವಂಥದ್ದು ಒಂದು ವಿಚಾರಧಾರೆ ತಮ್ಮಲ್ಲಿ ಬರ್ತಾವ. ಅಂಥ ಒಂದು
ಶ್ರೇಷ್ಠ ಸಂವಿಧಾನದ ಪೀಠಿಕೆಯನ್ನು ತಾವೆಲ್ಲ ವಾಚನೆ ಮಾಡಿದಿರಿ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಸಂವಿಧಾನದ ಸದಾಶಯವನ್ನು ಏನಿದಾವಲ್ಲ ವಿಚಾರಧಾರೆಗಳು, ಪೀಠಿಕೆಯಲ್ಲಿರುವ ವಿಚಾರಗಳನ್ನು ನಿತ್ಯ ಜೀವನದಲ್ಲಿ ನಾವು ನೀವೆಲ್ಲ ಅಳವಡಿಸಿಕೊಳ್ಳೋಣ, ಪಾಲನೆ ಮಾಡೋಣ. ನಮ್ಮ ಸಂವಿಧಾನದ ನಿರ್ಮಾತೃ ಯಾವತ್ತೂ ನಮಗೆ ಪೂಜ್ಯರು, ನಮಗೆ ನಮ್ಮ ಸಂವಿಧಾನ ಹೆಮ್ಮೆ ಅಂತ ಹೇಳ್ತಾ, ಸಂವಿಧಾನ ರಚನೆ ಮಾಡಿದಂಥ ಮಹನೀಯರಿಗೂ ಡಾಕ್ಟರ್ ಬಾಬಾ ಸಾಹೇಬರಿಗೂ ನಾವು ಅನುದಿನವೂ ನೆನೆದುಕೊಳ್ಳುತ್ತಾ, ಸಂವಿಧಾನ ನಮಗೆ ದಾರಿದೀಪ, ಸಂವಿಧಾನ ನಮಗೆ ಮಾರ್ಗದರ್ಶಕ, ಸಂವಿಧಾನ ನಮಗೆ ದೇವರು ಅನ್ನುವಂಥ ಭಾವನೆಯೊಂದಿಗೆ ನಾವು ನಮ್ಮ ಸಾರ್ವಜನಿಕ ಜೀವನದಲ್ಲಿ ತಿಳಿದುಕೊಂಡು ಇರೋಣ ಅಂತ ಹೇಳಿ ಅನೇಕ ಮಹಾತ್ಮರು ತಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಸ್ವಾತಂತ್ರ್ಯ ಆದ ಮೇಲೆ ನಮಗೆ ನಮ್ಮದೇ ಆದಂಥ ಒಂದು ಆಡಳಿತ ಬರಬೇಕು ಅನ್ನೋ ದೃಷ್ಟಿಯಿಂದ, ನಮ್ಮಿಂದಲೇ ಆಡಳಿತ ಬರಬೇಕು ಅನ್ನೋ ದೃಷ್ಟಿಯಿಂದ ನಮಗೊಂದು ಸಂವಿಧಾನ ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು 1949ನೇ ಇಸ್ವಿಯಲ್ಲಿ ಈ ಸಂವಿಧಾನವನ್ನು ಒಪ್ಪುಕೊಂಡು ಆ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ಭಾರತದ ಸಂವಿಧಾನ ನಮಗೆ ಹೆಮ್ಮೆ ಸಂವಿಧಾನ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತತ ಪ್ರಯತ್ನದಿಂದ ಅವರ ಆರೋಗ್ಯದಲ್ಲಿಯೂ ಕೂಡ ಏರುಪೇರಾದರೂ ಕೂಡ ಈ ಸಂವಿಧಾನ ಬರೀಬೇಕು, ರಚನೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನಾ ದೇಶಗಳಲ್ಲಿ ಸಂಚಾರ ಮಾಡಿ ಅವೆಲ್ಲ ಸಂವಿಧಾನವನ್ನು ಅವರು ತಿಳ್ಕೊಂಡು ಭಾರತ ದೇಶಕ್ಕೆ ಯಾವ ಸಂವಿಧಾನ ಆದರೆ ನಮಗೆ ಹಿತ ಆಗ್ತದೆ ತಿಳ್ಕೊಂಡು ನಮಗೆ ಭಾರತದ ಸಂವಿಧಾನ ರಚನೆ ಮಾಡಿ 1949ನೇ ಇಸ್ವಿಯಲ್ಲಿ ನಮಗೆ ಈ ಲೋಕಾರ್ಪಣೆ ಮಾಡಿದ್ದು ನೀವೆಲ್ಲರೂ ಕಂಡುಕೊಂಡಿದ್ದೀರಿ. ಭಾರತದ ಸಂವಿಧಾನ ಅಂತಂದ್ರೆ ಬಹಳ ಶ್ರೇಷ್ಠ ಸಂವಿಧಾನ. ಇವತ್ತ ಇಂಥ ಸಂವಿಧಾನ ಇಡೀ ವಿಶ್ವದಲ್ಲೇ ಯಾವುದೂ ಇಲ್ಲ ಅಂತೇಳಿ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಮನುಷ್ಯನ ಬದುಕಿಗೆ ಯಾವ್ಯಾವ ಬೇಕು ಅನ್ನೋದು ಆ ಸಂವಿಧಾನದಲ್ಲಿ ಎಲ್ಲವನ್ನು ಅವರು ಅಳವಡಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟು ಹೋಗಿದ್ದಾರೆ. ಸಮಾನತೆಗೋಸ್ಕರ ಅವರು ಈ ಪೀಠಿಕೆಯಲ್ಲಿ ಮಾಡಿದ್ದಾರೆ. ಅನೇಕ ಆರ್ಥಿಕ ವಿಚಾರದಲ್ಲಿಯೂ ಕೂಡ, ಸಾಮಾಜಿಕ ವಿಚಾರ ಕೂಡ ಅಡಕವಾಗಿದೆ. ರಾಜಕೀಯ ಮತ್ತು ನ್ಯಾಯವನ್ನು ಕೊಡಿಸುವ ವಿಚಾರ ಕೂಡ ಸಂವಿಧಾನದಲ್ಲೇ ಇದೆ. ಮತ್ತು ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶ, ಸಮತೆ ಸಾರುವ ಒಂದು ಸಂವಿಧಾನ ಇದಾಗಿದೆ. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡುವ ಉದ್ದೇಶದಿಂದ ಇವತ್ತು ಈ ಸಂವಿಧಾನ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದು ಬಹಳ ಮಹತ್ವದ. ಯಾಕಂದರೆ ಎಲ್ಲರಿಗೆ ಒಂದು ಧರ್ಮ ಅಂತ ಇರ್ತದೆ, ಆದರೆ ನಮ್ಮ ಭಾರತೀಯರಿಗೆ ಯಾವುದು ಪವಿತ್ರವಾದಂಥ ಧರ್ಮ ಗ್ರಂಥ ಯಾವುದು ಅಂತಂದರೆ ಭಾರತದ ಸಂವಿಧಾನ. ಅದು ಬಾಬಾ ಸಾಹೇಬರು ಬಂದಂಥ ಸಂವಿಧಾನ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಈ ಸಂವಿಧಾನದ ಅಡಿಯಲ್ಲಿ, ಈ ಪವಿತ್ರವಾದಂಥ ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಸಮಾರಂಭವನ್ನು ಆಯೋಜಿಸಿದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯರಿಗೂ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಜೈ ಜಾಗೃತಿ. ಇಲ್ಲ, ಯಾಕೆಂತಂದ್ರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ
ಗೌತಮ್ ಸರ್ ಅವರು ಸಂವಿಧಾನದ ಬಗ್ಗೆ ಬಹಳ ವಿವರವಾಗಿ ನಿಮಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಅವಕಾಶ ಕಲ್ಪಿಸಿಕೊಳ್ಳೋಣ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. 1215 ಇಸ್ವಿಯಲ್ಲಿ ಐರೋಪ್ಯ ದೇಶದಲ್ಲಿ ರಾಜರುಗಳು ಭೋಗ ವಿಲಾಸಿಗಳಾಗ್ತಾರೆ. ಅಲ್ಲಿರ್ತಕ್ಕಂಥ ರಾಜರು ವಿಲಾಸಿ ಪ್ರೇಮಿಗಳಾಗ್ತಾರೆ. ಜನರ ಮೇಲೆ ತಮಗೆ ಇಷ್ಟ ಬಂದಾಗಿ ತೆರಿಗೆ ಹಾಕೋದು, ಅವರಿಗೆ ಕಾರಣವಿಲ್ಲದೆ ಶಿಕ್ಷೆಗೆ ಒಳಪಡಿಸೋದು, ಈ ರೀತಿಯ ಗದ್ದಲ ಐರೋಪ್ಯ ದೇಶದಲ್ಲಿ 1215 ಇಸ್ವಿಯಲ್ಲಿ ಬರ್ತದೆ. ಈ ಐರೋಪ್ಯ ದೇಶದ ರಾಜರುಗಳ ಕಾಟಾಚಾರ, ಅವ್ರು ಕೊಡ್ತಕ್ಕಂಥ ಕಿರುಕುಳಕ್ಕೆ ಬೇಸತ್ತು ಅಲ್ಲಿನ ಜನರು ದಂಗೆ ಹೇಳ್ತಾರೆ. ಆ ದಂಗೆ ಎದ್ದಾಗ ಏನಪ್ಪಾ ಈ ರೀತಿ ನಾವು ಇವರು ಶಿಕ್ಷೆಗೆ ಒಳಪಡಬೇಕು, ಇವರು ಪಡ್ತಕ್ಕಂಥ ಹಿಂಸೆ ಅನುಭವಿಸಬೇಕು, ನಾವ್ಯಾಕೆ ಅನುಭವಿಸ್ಬೇಕು ಅಂತೇಳಿ ಗದ್ದಲ ಪ್ರಾರಂಭವಾದಾಗ ಅಲ್ಲಿನ ಪ್ರಜೆಗಳು ಮತ್ತು ರಾಜರುಗಳ ಮಧ್ಯೆ ಒಂದು ಒಪ್ಪಂದ ನಡೀತದೆ. ಆ ಒಪ್ಪಂದಕ್ಕೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಅದು ಮ್ಯಾಗ್ನಾ ಕಾರ್ಟಾ ಅಂತ. ಅದೇ ಸಂವಿಧಾನದ ಮೂಲ ತಾಯಿ ಅಂತ ಹೇಳ್ತಾರೆ. ಫಸ್ಟ್ ಮದರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ವರ್ಲ್ಡ್. ತದನಂತರ ಜಾನ್ ಲೋಕೆ ಅಂತ ಅಮೆರಿಕ ದೇಶದವರು ಆಯಾ ದೇಶದ ಪ್ರಜೆಗಳು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕಾದ್ರೆ ನಾವು ಯಾವ ರೀತಿಯ ಸಂವಿಧಾನವನ್ನು ನಮಗೆ ನಾವೇ ರಚಿಸಿಕೊಳ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಜಾನ್ ಲೋಕಿಯನ್ನವರು ಅದಕ್ಕೆ ಮುನ್ನುಡಿ ಬರೀತಾರೆ. ತದನಂತರ 1787 ಇಸ್ವಿಯಲ್ಲಿ ಅಮೆರಿಕದ ಫಿಲಾಡೆಲ್ಫಿಯಾದಲ್ಲಿ ಈ ಸಂವಿಧಾನ ನಾವು ಹೇಗೆ ರಚನೆ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಸಮಿತಿ ಮಾಡ್ತಾರೆ. ತರುವಾಯ 1789 ಇಸ್ವಿಯಲ್ಲಿ ಅಮೆರಿಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಂವಿಧಾನ ಜಾರಿಗೆ ಬರುತ್ತದೆ. ಅಮೆರಿಕದಲ್ಲಿ ಜಾರಿಗೆ ಬಂದಂತ ಮೊಟ್ಟ ಮೊದಲನೇ ಸಂವಿಧಾನವೇ ಇಡೀ ವಿಶ್ವಕ್ಕೆ ಮಾದರಿ. 1789ಕ್ಕಿಂತ ಮುಂಚೆ ಅಮೆರಿಕ ಅನ್ನುವ ದೇಶವೇ ಇರಲಿಲ್ಲ. ತದನಂತರ ಅನೇಕ ದೇಶಗಳು ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಕೆಲಸದಲ್ಲಿ ನಿರತರಾಗ್ತಾರೆ. ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರ್ತದೆ. ಅದಾದ ನಂತರ ನಮ್ಮ ದೇಶದಲ್ಲಿಯೂ ಕೂಡ ಸಂವಿಧಾನ ರಚನಾ ಸಭೆ ಕರೀತಾರೆ. ಅಲ್ಲಿ ಸುಮಾರು ರಾಜ್ಯ ಆಡಳಿತ ಮಾಡ್ತಕ್ಕಂಥ, ಸ್ವತಂತ್ರ ರಾಜ್ಯ ಆಡಳಿತ ಮಾಡ್ತಕ್ಕಂಥ ಅನೇಕ ರಾಜರುಗಳು ಅಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ತದನಂತರ ಸಂವಿಧಾನ ರಚನಾ ಸಭೆ ಕರೀತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ 7 ಜನ ಮುಖಂಡರಿರ್ತಾರೆ. ಮೊಹಮ್ಮದ್ ಸಾದುಲ್ಲಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, KM ಮಿತ್ತಲ್, ಇಂಥ ಅನೇಕ ಜನರು 7 ಜನರು ಕೂಡ್ತಾರೆ. BN ರಾವ್ ಅಂತ ಒಬ್ಬ ಅಡ್ವೈಸರ್ ಇರ್ತಾರೆ. ಅವರನ್ನೆಲ್ಲರನ್ನ ಒಳಗೊಂಡಂತ ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷಗಳ ಕಾಲ 15 ತಿಂಗಳು 18 ದಿನಗಳ ಕಾಲ ತೆಗೆದುಕೊಳ್ತಾರೆ. ಈ ಭಾರತ ದೇಶದ ಸಂವಿಧಾನಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಹೇಳಿ ಇಡೀ ವಿಶ್ವದಲ್ಲೇ ಮಾನ್ಯತೆ ಪಡೆಯುತ್ತದೆ. ಹಾಗಾಗಿ ನಾನು ಇಲ್ಲಿ ನಡೆದಿರ್ತಕ್ಕಂಥ ವಿಶೇಷವಾದ ವಿದ್ಯಾರ್ಥಿನಿಯರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ನೀವು ಪ್ರತಿನಿತ್ಯ ಕೂಡ ನೀವು ಅಭ್ಯಾಸ ಮಾಡುವುದಕ್ಕಿಂತ ಮುಂಚೆ ಸಂವಿಧಾನದ ಪೀಠಿಗೆ ಓದುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಸಂವಿಧಾನದ ರೂಢಿ ಮಾಡಿಕೊಂಡ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಗಳನ್ನು ತಾವು ಓದಿದ್ರೆ ನೀವು ಹೇಗೆ ಶಿಕ್ಷಣವಂತರಾಗಬೇಕು, ಶೈಕ್ಷಣಿಕ ಹಕ್ಕನ್ನು ಯಾವ ರೀತಿ ಪಡಿಬೇಕು, ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಸಮಾಜದಲ್ಲಿರ್ತಕ್ಕಂಥ ಅವಕಾಶಗಳನ್ನು ನಾವು ಹೇಗೆ ಗಿಟ್ಟಿಸಿಕೊಳ್ಬೇಕಂತಕ್ಕಂಥ ಅರಿವು ತಮಗೆ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಉಪನ್ಯಾಸಕರು ಬಂದಿದ್ದಾರೆ. ಇನ್ನೂ ಬಹಳ ಮಾತನಾಡ್ತಕ್ಕಂಥ ಆಸಕ್ತಿ ಇತ್ತು ನನಗೆ ಸಂವಿಧಾನದ ಬಗ್ಗೆ. ನಾನೊಬ್ಬ ಸಂವಿಧಾನದ ಓದುಗ, ಬಟ್ ಇಲ್ಲಿ ನನಗೆ ಅವಕಾಶ ಕಡಿಮೆ ಸಿಕ್ಕಿದೆ. ಇನ್ನೊಂದು ಸಲ ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ವಿದ್ಯಾರ್ಥಿನಿಯರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೇನೆ. ಈಗಾಗಲೇ ನಮ್ಮ ತಹಶೀಲ್ದಾರ್ ಸಾಹೇಬರು ನಮ್ಮೆಲ್ಲರನ್ನು ಭಾರತ ಸಂವಿಧಾನದ ಸೋಷಿಯಲ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಜನ್ಸ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, faith and worship, equality of status and that opportunity, and give to among and promote among them all fraternity, assuring the dignity of the individual and integrity of our nation. This constitution in our Constituent Assembly 1949 November 26th, this day our constitution do hereby adopt, enact and give to ourselves this constitution. ಇದಿಲ್ಲ ಎಷ್ಟರಾಗಿ ನಾನು ಶಾಲೆ ಒಂದು ವೇಳೆ GN ಪುಲೆ ಅವರು ನನ್ನ ಎಷ್ಟರಾಗಿ ಏಳ್ತಲ್ಲಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಿಲ್ಲ ಅಂದರೆ ಬಹುಶಃ ಮಹಾರಾಷ್ಟ್ರದಲ್ಲಿ ನಾನು ಕೂಡ ಯಾವುದೋ ಲೇಬರ್ ಆಗಿ ಬಿಗಾರಾಗಿ ಕೆಲಸ ಮಾಡ್ತಿಕ್ಕಂತ. ಆದರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಇಷ್ಟೇ ಹೇಳ್ತಿದ್ದೀನಿ, ನಿಮ್ಮ ಬದುಕು ಹಸನ ಆಗಬೇಕಾದ್ರೆ ಊಟ ಕಡೆ ತಿನ್ನುವುದಕ್ಕಾಗಿ ಬದುಕಬೇಡ್ರಿ,
ಬದುಕುಗಾಗಿ ಅಲ್ಪ ಸ್ವಲ್ಪ ಆಗಿ ತಿನ್ರಿ. ಸಾಧನೆ ಮಾಡಬೇಕಾದ್ರೆ ಅದು ನೀವು ಇಂಥ ದಿಶೆಯಲ್ಲಿ ಒಳ್ಳೆ ಶಿಕ್ಷಣ ಪಡೆದು ಅವರು ಗುರುಗಳಾಗಲಿ ಸುಪ್ರೆಂಟ್ಗಳಾಗಲಿ ಯಾರೇ ಆದರೂ ನಿಮ್ಮ ಮಾರ್ಮಿಕವಾದ ಬೋಧನೆ ಮುಖಾಂತರ ಹಸನ್ಮುಖವಾದ ಬದುಕನ್ನು ರೂಪಿಸ್ಕೋಬೇಕಾದ್ರೆ ಈ ಹಂತ ಬಹಳಷ್ಟು ಅವಶ್ಯಕ. ಅದಕ್ಕಾಗಿ ಇವತ್ತು ನೀವು ಮೈಯಲ್ಲಿ ಹರಕು ಪಟ್ಟಿದ್ರು ಕೂಡ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇಲ್ಲ ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ನೀವೆಲ್ಲರೂ ನಿಮ್ಮ ಬದುಕಾಗಿ ನಿಮ್ಮ ತಂದೆ ತಾಯಿ ಇಟ್ಟ ಕನಸುಗಳು ನಿಮ್ಮ ಕನಸುಗಳು ನೆನಸಾಗಲಿ ಅಂತ ಹಾರೈಸಿ ಇವತ್ತು ತಾಲೂಕಿನ ಜನಪ್ರಿಯ ಶಾಸಕರು, ಶಿಕ್ಷಣ ಪ್ರೇಮಿಗಳು ಮಾನ್ಯ ಎಂ.ವೈ. ಪಾಟೀಲ್ ಸರ್ ಅವರೇ, ತಾಲೂಕಿನ ಕ್ರಿಯಾಶೀಲ ದಕ್ಷ ಬಾಬಾ ಅಫ್ಜಲ್ಪುರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರುವ ಕೊಂಡು ಮಾತುಗಳನ್ನು ಆಡುವುದು ರಾಜಕಾರಣಗಳಲ್ಲಿ ಅಪರೂಪ ಅಂತಕ್ಕಂಥದ್ದು. ಅಂತ ವ್ಯಕ್ತಿತ್ವಕ್ಕೆ ಭಾಜನರಾಗಿರ್ತಕ್ಕಂಥ ತಾಲೂಕಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪೂಜಾರ್ ಸರ್ ಅವರೇ, ಒಂದು ವೇಳೆ ಈ ದೇಶಕ್ಕೆ ಇರದೇ ಇದ್ರ ಏನಾಗ್ತಿತ್ತು ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಅಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥ. ಕಾರಣ ಏನು ಅಂತ ಕೇಳಿದ್ರೆ, ಒಂದು 3 ಘಟನೆಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನಕ್ಕಿಂತಲೂ ಪೂರ್ವದಲ್ಲಿ ಈ ಜಗತ್ತಿನ ವಾತಾವರಣ ಹೆಂಗಿತ್ತು, ಸಿಚುವೇಶನ್ ಹೆಂಗಿತ್ತು, ಎನ್ವೈರ್ಮೆಂಟ್ ಹೆಂಗಿತ್ತು ಈ ಪ್ರಪಂಚ ಅಂತಕ್ಕಂಥದ್ದು. ಸರ್ ಹೇಳಿದ್ರು ಇನ್ಸಿಡೆಂಟ್ಗಳನ್ನ, ಐರೋಪ್ ಕಂಟ್ರಿ ಒಳಗೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಿಜ. ಇಡೀ ಪ್ರಪಂಚ ಹೆಂಗಿತ್ತು, ಹೆಂಗ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಜನ ಸಮುದಾಯ ಅಂತ ಕೇಳಿದ್ರೆ, ಸಾಮ್ರಾಜ್ಯಶಾಹಿ ಆಡಳಿತಕ್ಕೆ ದೂಡಲ್ಪಟ್ಟಿರ್ತಕ್ಕಂಥ ಈ ಜನಾಂಗ ಗುಲಾಮಿ ಸಂತತಿ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಕಾಲ ಬಂದಿತ್ತು. ಸಾಮ್ರಾಜ್ಯಶಾಹಿ ಆಡಳಿತಕ್ಕೆ ದೂಡಲ್ಪಟ್ಟಿರ್ತಕ್ಕಂಥ ಕಾಲ ಇತ್ತು. ಉಳಿಗಮಾನ್ಯ ಸಿಸ್ಟಮ್ಗೆ ಒಳಪಟ್ಟಿರ್ತಕ್ಕಂಥ ಕಾಲ ಇತ್ತು. ಈ ಕಾಲವನ್ನ ಬೇಸತ್ತು 1789 ಇಸ್ವಿಯಲ್ಲಿ ಫ್ರಾನ್ಸ್ನಲ್ಲಿ ತಮ್ಮ ಸಾಮ್ರಾಜ್ಯದ ಅರಸರ ವಿರುದ್ಧನೇ ಅಲ್ಲಿನ ಜನಗಳು ಬಂಡೆದ್ದು 16ನೇ ಲೂಯಿ ಆಡಳಿತವನ್ನ ಕಿತ್ತೆಸೆದು. ಒಂದು ಕಡೆ ಬರಗಾಲ, ಆಹಾರದ ಹಾಹಾಕಾರ. ಆದ್ರೆ ಮೇರಿ ಅಂಟಾನಿಟ್ಲು ಅಂತಕ್ಕಂಥ ಲೂಯಿ ಹೆಂಡತಿ ವೈಭವ ಜೀವನವನ್ನ ನಡೆಸ್ತಕ್ಕಂಥದ್ದು ಪ್ರಜೆಗಳಿಗೆ ಹಿಡಿಸ್ಲಿಲ್ಲ. ಪ್ರಜೆಗಳು ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದನ್ನ ಫಸ್ಟ್ ಟೈಮ್ ಇತಿಹಾಸಕ್ಕೆ ತೋರಿಸ್ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಫ್ರಾನ್ಸ್ನ ಜನತೆ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಹೋರಾಟ ಆ ಲೂಯಿ ಆಡಳಿತವನ್ನ ಕಿತ್ತೆಸಿತು. ಅಲ್ಲಿ ಜಗತ್ತಿಗೆ 3 ಸಂದೇಶವನ್ನ ಇತಿಹಾಸಕ್ಕೆ ನೀಡಿತು: ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅಂತಕ್ಕಂಥ ಈ ತ್ರಿವಳಿ ಸೂತ್ರ ಜಗತ್ತಿಗೆ ಕಣ್ಣು ತೆರೆಸಿತು. ಅದಕ್ಕೂ ಪೂರ್ವದಲ್ಲಿ 1776ರಲ್ಲಿ ಅಮೆರಿಕದಲ್ಲಿ ಕ್ರಾಂತಿ ಆಯಿತು, ಅಲ್ಲಿನ ರಾಜರ ದುರಾಡಳಿತದ ವಿರುದ್ಧ. ಅದಕ್ಕೂ ಪೂರ್ವದಲ್ಲಿ ಚೀನಾದಲ್ಲಿ, ಇಟಲಿ, ಜರ್ಮನಿ, ತದನಂತರ ಇವೆಲ್ಲವೂ ಆದ್ಮೇಲೆ ವೇದಗಳ ಪೂರ್ವ ಮತ್ತು ಆದಿ ನಂತರ ಭಾರತದ ಸಿಚುವೇಶನ್ ಹೆಂಗಿತ್ತು, ಭಾರತದ ಇತಿಹಾಸ ಹೆಂಗಿತ್ತು, ಭಾರತದ ಜನರ ಬದುಕು ಹೆಂಗಿತ್ತು ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಭಯ, ಸ್ಪೆಷಲಿ ಹೆಣ್ಮಕ್ಳು. ಚಾತುರ್ವರ್ಣ ವ್ಯವಸ್ಥೆ ಒಳಗೆ ನಾವಿರ್ತಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತೆಸೆದು ನಾವುಗಳು ನಿರ್ಭೀತಿಯಿಂದ ನಿರಂತರವಾಗಿ ಸ್ವಚ್ಛಂದವಾಗಿ ಇವತ್ತು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಸ್ಪದ ಪಟ್ಟಿದ್ದು ಈ ನನ್ನ ಸಂವಿಧಾನ, ಭಾರತದ ಹೆಮ್ಮೆಯ ಸಂವಿಧಾನ. ಶೈಕ್ಷಣಿಕ ಹಕ್ಕು ಇದು ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತಿದೆ. 29-30 ಹೇಳ್ತದೆ ಧಾರ್ಮಿಕ ಶಿಕ್ಷಣದ ಹಕ್ಕು. ಮತ್ತೆ ಆರ್ಟಿಕಲ್ 21A ಹೇಳುತ್ತೆ ಕಂಪಲ್ಸರಿ ನಮಗೆ ಶಿಕ್ಷಣವನ್ನು ಕೊಡಬೇಕು, ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಆರ್ಟಿಕಲ್ 45 ಏನು ಹೇಳ್ತದೆ, 6ರಿಂದ 14 ವರ್ಷದ ಮಕ್ಕಳು ಕಂಪಲ್ಸರಿಯಾಗಿ ಶಿಕ್ಷಣವನ್ನು ಪಡಿಬೇಕು. ಇದು ಯಾರು ಕೊಡುಗೆ ರೀ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ. ಇವತ್ತು ವ್ಯಾಲಿಟಿ ಬ್ಯಾಗ್ ಅಲ್ಲಿ ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ತಿಂಗಳಾಗದೆ ಅನಿಸ್ತೀವಿ. ಇದು ಯಾರ ಕೊಡುಗೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ. ಹೆಣ್ಮಗಳು ವೈದೇವಿ ಅಂತಕ್ಕಂಥ ನಾನ್ PUC ಓದುವಾಗ ವೈದ್ಯ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಾಹಿತಿ ಅಡುಗೆ ಮನೆಗೆ ಹುಡುಗಿ ಅಂತ ಒಂದು ಲೆಸನ್ ಬರೀತಾಳೆ. ಹೆಣ್ಣು ಮಕ್ಕಳ ಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ಬರೀ 4 ಗೋಡೆ ಮಧ್ಯದೊಳಗ ಅದಕ್ಕೆ ಒಗಿ ಹೋಗ್ತಕ್ಕಂಥ ಒಂದು ಕಿಟಕಿನೂ ಇರಲಿಲ್ಲ.
ಅಂತ ಬದುಕಿನಲ್ಲಿ ಮೋಸ ಮಾಡ್ತಕ್ಕಂಥ ಹೆಣ್ಮಕ್ಳು ಕನಸು ಕಾಣ್ತಾರೆ, ವಿಮಾನ ಮೇಲೆ ಹೋಗ್ತಾರೆ, ನಾ ಯಾವ ದಿನ ಆ ತರ ವಿಮಾನ ಕುಳಿತುಕೊಂಡು ಹೋಗ್ಬಹುದು ಅಂತಕ್ಕಂಥ ಕನಸು. ಅಂತ ಕನಸು ನನಸು ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಏರೋಪ್ಲೇನ್ ಅಲ್ಲಿ ತಿರುಗಾಡ್ತಾರೆ. ಇಂಜಿನಿಯರ್ಸು, ಡಾಕ್ಟರ್ಸು, ಶಿಕ್ಷಕರು, ಉಪನ್ಯಾಸಕರು, ತಹಶೀಲ್ದಾರರು, ಎಸ್ಸಿಗಳು, ಡಿಸಿಗಳು, SP ಗಳು. ಇದು ಯಾರ ಕೊಡುಗೆ ರೀ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ. ಈ ದೇಶದಲ್ಲಿ ಹೆಣ್ಮಗಳು ಮನೆ ಬಿಟ್ಟು ಹೊರಗೆ ಬರದೇ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಕೋಟು ಬೂಟು ಶೂಟ್ ಹಾಕೊಂಡು ಲಾಯರ್ ಆಗಿ ಮೇರ್ತಕ್ಕಂಥದ್ದು, ಕೋಟು ಬೂಟು ಶೂಟ್ ಹಾಕೊಂಡು ತಹಶೀಲ್ದಾರ್ SC DC ಆಗ್ತಕ್ಕಂಥದ್ದು, ಕೋಟು ಬೂಟು ಶೂಟ್ ಹಾಕೊಂಡು SP ಕಮಿಷನರ್ ಆಗ್ತಕ್ಕಂಥದ್ದು. ಇದು ಯಾರು ಕೊಟ್ಟು ಭಿಕ್ಷೆ ಕಣ್ರಿ? ನಮ್ಮ ದೇಶದ ಸಂವಿಧಾನ ಕೊಟ್ಟು ಭಿಕ್ಷೆ. ಇದು ನಾವು ಮರಿತಾ ಇದ್ದೀವಿ, ಇದು ನಾವು ಕಾಲಲ್ಲಿ ಹಾಕಿ ತುಳಿತಾ ಇದ್ದೀವಿ. ಅರಿವಿಲ್ಲ ನಮ್ಗೆ, ನಾವು ಯಾರಿಂದ ಹೀಗೆ, ಯಾರಿಂದ ಬದುಕು, ಯಾರಿಂದ ಸ್ವತಂತ್ರವಾಗಿ ಓಡಾಡ್ತಿದ್ದೀವಿ ಅನ್ನೋ ಕಲ್ಪನೆ ಕೂಡ ನಮಗಿಲ್ಲ. ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ನಿಮಿಷಗಳಲ್ಲಿ ಪ್ರೆಸ್ ಮೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾತುಗಳು ಹೇಳ್ತಾರೆ ಗದ್ಗದಿತರಾಗಿ. ನಾನು ಎಲ್ಲೋ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ದೇಶದ ಸಂವಿಧಾನ ಅಂತಕ್ಕಂಥದ್ದು. ಎಂತ ಅದ್ಭುತವಾದ ಮಾತ್ರಿ. ಮೋದಿ ಅವರು 3ನೇ ಹಂತದಲ್ಲಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರು ಸಹಿತ ಪ್ರೈಮ್ ಮಿನಿಸ್ಟರ್ ಆಗಿ ಆದ ತಕ್ಷಣ ಸಹಿ ಮಾಡಿದ ಮೇಲೆ ಸಂಸತ್ತನ್ನ ಹಣೆ ಮಾಡಿದು ಮಾತುಗಳನ್ನು ಹೇಳ್ತಾರೆ. ಒಬ್ಬ ಚಾಯ್ವಾಲ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಅಂದ್ರೆ ಆ ತಾಕತ್ ಯಾರ್ದು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ದೇಶದ ಸಂವಿಧಾನ ಅಂತಕ್ಕಂಥದ್ದು.